ರೀ ಕಾಫಿ ತಗೊಳ್ಳಿ. ಬೇಡ. ಇನ್ನು ಹಳೇದ್ನೇ ಯೋಚನೆ ಮಾಡ್ತಾ ಇದೀರಾ? ಮುಗಿದೋಗಿತ್ತು ಎಲ್ಲ, ಆದ್ರೆ ಮತ್ತೆ ಕೆದಕ್ ಬಿಡ ಕಣೆ. ಒಳ್ಳೇದೇ ಆಯ್ತು ಬಿಡಿ. ನಾನ್ ಕೊರಕೊಂಡ್ ಕೂತಿರೋದು ಒಳ್ಳೇದಾ? ನಿಮ್ ತಂಗಿ ವಿಷಯ ಹೇಳಿದ್ರಲ್ಲ ಅದು. ಏಯ್ ಮೆಂಟ ನೀನು. ನನ್ ತಂಗಿ ನೀರಲ್ಲಿ ಕೊಚ್ಕೊಂಡ್ ಹೋಗಿದ್ ಒಳ್ಳೆ ವಿಷಯನ. ಕೊಚ್ಕೊಂಡ್ ಹೋಗಿರೋ ವಿಷಯ ಮಾತ್ರ ಗೊತ್ತಿದೆ. ಒಂದ್ ವೇಳೆ ಆ ಮಗು ದೇಹ ನೀರಲ್ಲಿ ಮುಳುಗೋಗಿದ್ರೆ ಖಂಡಿತ ಆಕೆ ದೇಹ ನಿಮ್ ಕೈಗೆ ಸಿಗ್ಬೇಕಾಗಿತ್ತು ತಾನೆ? ಸಿಕ್ಕಿಲ್ಲ. ಹಾಗಾದ್ರೆ ಆಕೆನ ಎಲ್ಲೋ ಯಾರೋ ಕಾಪಾಡಿರ್ಬೋದಲ್ವಾ? ರೀ ಇಷ್ಟೊಂದ್ ಟೆನ್ಷನ್ ಆಗ್ಬೇಡಿ. ನನ್ ಮನ್ಸಲ್ಲಿದ್ದ ಯೋಚನೆ ನಾನು ಹೇಳ್ದೆ ಅಷ್ಟೇ. ನಿಜಾನೇ ಕಣೆ. ಆದ್ರೆ ಹುಡುಕ್ತೀನಿ, ಇವತ್ತಿಂದಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳೋ ಆಗಿಲ್ಲ. ಸಮಯ ಅನ್ನೋದು ಯಾರನ್ನ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಒಂದ್ ಮಾಡ್ಬೋದು. ತಗೊಳ್ಳಿ ಕಾಫಿ ತಗೊಳ್ಳಿ. ಅಮ್ಮ ಮೀನಾ, ಸ್ವಲ್ಪ ಅರ್ಜೆಂಟ್ ಆಗಿ ಮನೆ ಹತ್ರ ಬರ್ತೀಯ ಕಂದ? ಯಾಕಮ್ಮ, ಏನಾಯ್ತು? ನೀನ್ ಬಾ ಅಮ್ಮ ಮೊದ್ಲು. ಅದೇ ಆ ಪ್ರವೀಣ, ಅಯ್ಯೋ ಕ್ರಿಶ್ ಅಜ್ಜಿ ಇದಾರಲ್ಲ, ಅವರು ಮನೆ ಹತ್ರ ಬಂದು ತುಂಬಾ ಗಲಾಟೆ ಮಾಡ್ತಾ ಇದಾರೆ. ಕ್ರಿಶ್ ಅಜ್ಜಿ ಅಲ್ಲಿಗ್ ಬಂದಿದಾರ? ಅಮ್ಮ ನಾವ್ ಈಗ್ಲೇ ಬರ್ತೀವಿ. ಸರಿ ಬಾ. ಸರಿ ಬನ್ನಿ ಹೋಗೋಣ. ಅವನು ಏನಕ್ಕೆ ಅಲ್ಲಿ ಬಂದಿರೋದು? ಅಯ್ಯೋ ನನ್ಗೂ ಗೊತ್ತಿಲ್ಲ ರೀ. ಅವ್ರಿಗೆ ನಮ್ಮನೆ ಹೇಗ್ ಗೊತ್ತಾಯ್ತು ಅನ್ನೋದೇ ನನ್ ಗೊತ್ತಾಗ್ತಿಲ್ಲ. ಅದೇನಪ್ಪ ಎಲ್ಲ ಸೀಕ್ರೆಟ್. ನಡಿ ಹೋಡ ನಡಿ. ಕಾಫಿ ಆಮೇಲೆ ಬಿಸಿ ಮಾಡ್ಕೊಂಡು ಕುಡ್ಕೋತೀನಿ. ಅಲ್ಲಮ್ಮ, ನೀವು ಮೊದ್ಲು ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಇಲ್ಲಮ್ಮ ನೋಡಿ, ಇವಿಗೆಲ್ಲ ಮಾಡ್ಬಾರ್ದು. ನಮ್ ಮನೆ ಮಗುನ ಕಳ್ಸ್ಕೊಡಿ ಅಂತಂದ್ರೆ ಕುತ್ಕೊಳ್ಳಿ, ಕಾಫಿ ಕುಡಿಗೆ ತಿಂಡಿ ತಿಂಡಿ ಅಂತ ಯಾಕೆ ಹೇಳ್ತೀರಾ? ದಯವಿಟ್ಟು ನನ್ ಮೊಮ್ಮಗನ್ ಕಳ್ಸಿ. ಬರ್ತಾನಮ್ಮ, ಮಂಜು ಜೊತೆ ಹೊರಗಡೆ ಹೋಗಿದ್ದಾನೆ. ಸೂರ್ಯ ಮೀನನ್ಗೂ ಬರಕ್ ಹೇಳಿದೀನಿ, ಬರ್ಲಿ ಇರಿ. ಅವ್ರನ್ನೇ ತುಂಬ ಕರೀತೀರಾ ನೀವು? ನನ್ನ ಮಗುನ ನನ್ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನೇ ಕೇಳ್ಬೇಕಾ ನಾನು? ಅವ್ನ ಕರ್ಕೊಂಬಂದಿ ನಾವು ಅಂತಂದ ಮೇಲೆ ಕಳ್ಸೋದಕ್ಕೆ ನಮ್ಮ ಪಣೆ ಬೇಡವನಮ್ಮ. ಎಲ್ ಹೋಗಿದ್ರಮ್ಮ ಇಷ್ಟ ದಿನ? ಯಾಕೆ ನಮ್ಗೊಂದ್ ಮಾತು ಹೇಳಿಲ್ಲ? ನಾನೆಲ್ಲೋ ಹೋಗ್ತೀನಿ, ಏನೋ ಮಾಡ್ತೀನಿ, ನೀವೇ ತಲೆ ಕೆಡ್ಸ್ಕೊಂತೀರಾ? ತಲೆ ಕೇಳಿಸ್ಕೊಂಡಿರೋದು ನೀವು ಮೇಡಮ್ ಅವ್ರೆ. ಏನ್ ಮೇಡಮ್ ಅವ್ರೆ, ಒಂದೊಂದ್ಸತಿ ಒಂದೊಂದರ ಆಡ್ತೀರಾ ನೀವು? ಅಲ್ರಿ ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಚೆನ್ನಾಗಿದ್ರಿ, ಚೆನ್ನಾಗ್ ಮಾತಾಡ್ತಾ ಇದ್ರಿ, ಅದೇನಾಗೋಯ್ತು ನಿಮ್ಗೆ ಸಡನ್ ಆಗಿ? ನನ್ಗೇನಾದ್ರೂ ಆಗಿರ್ಲಿ, ನನ್ ಮೊಮ್ಮಗನ ನನ್ ಜೊತೆ ಕಳ್ಸಿ. ಅವ್ನ್ ಯಾರು ಹೇಳೋರ್ ಕೇಳೋರಿಲ್ವಾ? ಯಾಕೆ ಅವ್ನು ಇಲ್ಲಿ ಕರ್ಕೊಂಡ್ ಬಂದ್ ನಿಂತ್ಕೊಂಡಿದೀರಾ ನೀವು? ನನ್ ಮಗಳು ನನ್ಗ್ ಹೋಗಿತಾ ಇದ್ದಾಳೆ. ಅಲ್ಲ ನಿಮ್ ಮಗ್ಳು ನಿಮ್ಗೆ ಯಾಕೆ ಬೈತಾರೆ? ಬೈದ್ರೆ ಬೈಸ್ಕೊಳಿಮ್ಮ, ತಪ್ಪು ಮಾಡ್ರ ನೀವೇ ತಾನೆ. ಆಸ್ಪತ್ರೆಯಲ್ಲಿ ನೀವ್ ಆ ಮಗುನ ಬಿಟ್ಟು ಹೋಗ್ತೀರಾ, ಅವ್ರಮ್ಮ ಇವ್ರನ್ನ ಬಿಟ್ಬಿಟ್ಟು ದುಬೈ ಹೊಟ್ಟೋಗ್ಬಿಡ್ತಾರೆ. ಆ ಮಗು ಗತಿ ಏನು? ಬೀದಿಲ್ ಬೀಳಿ ನಿಮ್ಗೇನ್ರಪ್ಪ? ಬೀದಿಲ್ ಬೀಳಕ್ಕೆ ಮಕ್ಕಳನ್ನ ಯಾಕಮ್ಮ ಇರ್ಬೇಕು? ಅರ್ತಿಯ ತೆಂಗಿನಕಾಯ ಮಕ್ಕಳು ಪಾಡಲ್ಲಿ ಹೊಡೆದು ನಿಮ್ ಪಾಡ ನೀವು ಹೋಗೋದಕ್ಕೆ ಇದೇ ನೀನು ಮಕ್ಕಳ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ? ಸಮಾಜಕ್ಕೆ ಮಕ್ಕಳು ಬೆಳಕಾಗಬೇಕು, ಉಳ್ಕಾಬಾರ್ದು. ಎತ್ತೋರ್ ಪ್ರೀತಿ ಇಲ್ಲ, ಸಾಕ್ದವ್ರ ಜೊತೆಗಿಲ್ಲ ಅಂದ್ರೆ ಮಗು ಏನಾಗಬೇಕು? ಯಾವ ತಪ್ಪು ಮಾಡಿದಾನೆ ಅಂತ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೀರ ಅವ್ನಿಗೆ. ರೇ ಮನುಷ್ಯತೆ ಬೇಡಂದ್ರಿ ನಿಮ್ಗೆ? ಈಗ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ದೀರಾ? ಆ ಎಳೆ ಮಗುನ ಬಾಳ ಏನೇ ಅಂತ ಅನ್ಕೊಂಡು ಅದನ್ನ ಚಿಕ್ಕ ಪೀಸ್ ಆಗ್ತಾ ಇದೀರಾ? ಗೊತ್ತಾಗಲ್ರಿ ನಿಮ್ಗೆ? ಗೊತ್ತಾಗಲ್ವಾ? ಹಂಗಿದ್ರೆ ದಯವಿಟ್ಟು ಸಮಾಧಾನ ಮಾಡ್ಕೊಡಿ. ಎಂತ ಸಮಾಧಾನ? ತೆಗಿರಿ ಹತ್ನ ಎತ್ತಮ್ಮ. ಕಾಸ್ ಕೊಟ್ಟು ಕೊಂಡ್ಕೊಳ್ಳೋ ಬೊಂಬೆನ ಜೋಪಾನ ಶೋಕೇಸಲ್ಲಿಟ್ಟು ಕೊಡಕ್ ಬರುತ್ತೆ. ಒಂದು ಎಳೆ ಮಗುನ ಜೋಪಾನ ನೋಡ್ಕೊಳಕ್ ಆಗಲ್ವಾ? ಇವ್ರ ಬಾಳೆಗೋನೇನೆ ರೀ, ನೀವ್ ತಪ್ಪಾಗಿ ಮಾತಾಡ್ತಿದ್ದೀರಾ. ವಾಯ್ಸ್ ರೇಸ್ ಮಾಡೋದು ನೋಡೋದ್ ಕಡೆ ತಪ್ಪ ಅನ್ಸ್ಬೋದು ಕಣೆ, ಆದ್ರೆ ಯಾವ್ದಕ್ಕೋಸ್ಕರ ವಾಯ್ಸ್ ರೇಸ್ ಮಾಡ್ತಾ ಇದೀವೋ ಅದು ತಪ್ಪಲ್ಲ. ಕ್ರಿಶ್ ಕಂದ, ಹೇಗಿದ್ಯೋ? ಸಾರಿ ಕಣಪ್ಪ, ನೀನ್ ಬಿಟ್ಟೋಗಿದ್ದಕ್ಕೆ. ಇನ್ಯಾವತ್ತೂ ನೀನೆಲ್ಲೂ ಬಿಟ್ಟೋಗಲ್ಲ. ಹೋಗೋಣ. ಮಗು ಈಗ ತಾನೇ ಚೇತರಿಸ್ಕೋತಾ ಇದ್ದಾನೆ, ಹಾಗತ್ತೇನೆ ಇರ್ಲಿ ಬಿಡಿಯಮ್ಮ. ಹಾಗೆಲ್ಲಮ್ಮ, ಮಗುನ ಇಲ್ಲಿ ಬಿಡೋದಕ್ಕೆ ಅವ್ರಮ್ಮ ಒಪ್ತಿಲ್ಲ. ಇವ್ನ್ ಇಲ್ಲಿರೋದು ಅವ್ರಿಗೆ ಹೇಗ್ ಗೊತ್ತು? ಅವ್ರ ದುಬೈಲ್ ತಾನೇ ಇರೋದು. ಎಲ್ಲಾದ್ರೂ ಇರ್ಲಮ್ಮ, ಮಗು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಆಗಾಗ ಫೋನ್ ಮಾಡಿ ವಿಚಾರಿಸ್ತಾನೆ ಇರ್ತಾಳೆ. ಅಲ್ಲಮ್ಮ, ಒಂದ್ ಫೋನ್ ಮಾಡ್ಕೊಡಿ, ನಾವೇ ಮಾತಾಡ್ತೀವಿ. ಆಗಲ್ಲ, ಅವಳಿಗೆ ನಿನ್ ಜೊತೆ ಮಾತಾಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಯಾಕೆ? ಅವ್ರಿಗೆ ನಾವ್ ಹೇಗ್ ಗೊತ್ತು? ನಮ್ ಜೊತೆ ಮಾತಾಡೋದಕ್ ಮನ್ಸಿಲ್ಲ ಅಂದ್ರೆ ಏನರ್ಥ? ನೀವು ಮಗುನ ದತ್ತು ತಗೊಂತೀನಿ ಅನ್ನೋದು ಅವಳಿಗೆ ಗೊತ್ತಾಗಿದೆ. ಅದು ಅಲ್ದೆ ಮಗುನ್ ನಿಮ್ ಜೊತೆ ಇದ್ರೆ ಇವನ್ ಜೀವನ ಹಾಳಾಗುತ್ತೆ ಅಂತ ಅವಳಿಗೆ ಗೊತ್ತಾಗಿದೆ. ಹೇಗೆ? ಅಲ್ಲಮ್ಮ, ನಮ್ ಜೊತೆಲಿದ್ರೆ ನಿಮ್ ಮೊಮ್ಮಗು ಜೀವನ ಹೇಗ್ ಹಾಳಾಗುತ್ತೆ? ಎಲ್ಲಾನು ನಾನೇ ಹೇಳೋ ತರ ಮಾಡ್ಕೊಂಬೇಡ ಮೀನಾ. ಆದ್ರಿಂದ ನಿನ್ ಮನ್ಸಿಗೂ ನೋವಾಗ್ಬೋದು. ಎಲ್ಲಿ ಕ್ರಿಶ್ ಕೂಡ ನಿನ್ ಗಂಡನ್ ತರ ಆಗೋಗ್ಬಿಡ್ತಾನೆ ಅಂತ ಭಯ ಪಡ್ತಿದ್ದಾಳೆ. ಸಾಕಾ? ನೀವ್ ಆಡ್ತಿರೋ ಮಾತಿಗೆ ಏನಾದ್ರು ಅರ್ಥ ಇದೆಯೇನಮ್ಮ? 4 ಸಲ ಕಾಪಾಡಿದಾರೆ ಈ ಮಗುನ ನನ್ ಗಂಡ. ಇವನ್ ಜೀವನ ಚೆನ್ನಾಗಿರ್ಲಿ ಅಂತ ನನ್ ಗಂಡ ಹೋರಾಡ್ತಿದ್ದಾರೆ. ನೀನ್ ಈ ರೀತಿ ಮಾತಾಡ್ತಾ ಇರೋದು ಸರಿನೇನಮ್ಮ? ಅಕಸ್ಮಾತ್ 4 ಜನ ನಿಮ್ ಹುಡುಗನು ಎಲ್ಲಿ ಸೂರ್ಯನ ಹಾಗೆ ಆಗ ಹೋಗ್ತಾನೋ ಅಂತ ಹೇಳಿದ್ರೆ ನೀವು ಹೆಮ್ಮೆ ಪಡ್ಬೇಕಮ್ಮ, ಹೆದರ್ಕೋಬಾರ್ದು. ಅಪರೂಪದ ಮಾಡಿಕೆ ನನ್ನ ಅಳಿಯ. ನಿಮ್ಗೆಲ್ಲ ಅವ್ರ ಮುಂಗೋಪ ಗೊತ್ತೇ ಹೊರತು ಅವ್ರ ಮುಂದಾಲೋಚನೆ ಗೊತ್ತಿಲ್ಲ. ಅಲ್ಲ ಮೇಡಮ್, ಕೃಷಿ ಖುಷಿಯಾಗಿರೋದಕ್ಕೆ ಅಲ್ವಾ ಅವ್ನ ಇಲ್ಲಿ ಇರ್ತೀನಿ ಅಂತ ಹೇಳ್ತಾ ಇರೋದು. ಅವನಿಗೆ ಇಲ್ಲಿ ನೋವಾಗಿದ್ರೆ ಅವ್ನ ಇಲ್ಲಿ ಇರ್ತಾನೆ ಇರ್ತಿರ್ಲಿಲ್ಲ. ನೀವು ಬಾ ಅಂದಿದ ತಕ್ಷಣ ಅವ್ನು ಬರ್ತಿರೋ ಅಂತಾನೆ. ಇವನು ಚಿಕ್ಕ ಹುಡುಗನಪ್ಪ, ಇವ್ನ ಇಷ್ಟ ಕಷ್ಟ ತಿಳ್ಕೊಂಡು ಇವ್ನು ಹೇಳ್ದ ಕೇಳ್ಕೊಂಡಿರೋದಕ್ಕಲ್ಲ ನಾವಿರೋದು. ನೋಡಮ್ಮ ಮೀನಾ, ನೀವು 1000 ಹೇಳ್ಬೋದು, ಆದ್ರೆ ನಾನ್ ನನ್ ಮಗ್ಳು ಮಾತನ್ನೇ ಕೇಳೋಕಾಗೋದು. ಹಾಗಾದ್ರೆ ಈ ಮಗುಗೋಸ್ಕರ ನಾವ್ ಮಾಡಿದ ಕೆಲ್ಸ ಎಲ್ಲ ಏನು ಲೆಕ್ಕಕ್ಕೆ ಇಲ್ವೇನಮ್ಮ? ನಾವ್ ಯಾರು ಅಲ್ವಾ? ಪ್ರೀತಿಗ್ ಬೆಲೆ ಇಲ್ವಾ? ಅದೆಲ್ಲ ನಿಮ್ ಹತ್ರ ಇದ್ರೆ ನಿಮ್ ಮನೇಲಿ ಬೀರ್ನಲ್ಲಿ ಇಟ್ಕೊಂಡು ಬೀಗ ಹಾಕೊಡಿ. ನಮ್ ಮಗು ನನ್ನ ಹತ್ರನೇ ಇರ್ಬೇಕು. ಅಲ್ಲಮ್ಮ, ಬಿಡು ಅಮ್ಮ, ನಿಮ್ ಮಗುನ್ ಕರ್ಕೊಂಡು ನೀವು ಹೋಗ್ಬೋದು. ನೀವ್ ಹೇಳಿದ್ದೆಲ್ಲ ನಿಜನೇ ಕಣ. ನಾನು ಕುಡುಕ ರೌಡಿ. ರೀ
ನೀವ್ ಯಾಕ್ರಿ ಇವ್ರು ಹೇಳಿದ ಮಾತನ್ನ ಒಪ್ಕೋತಿದ್ದೀರಾ? ಲೇ ಹೆತ್ತ ತಾಯಿ ನನಗ ಆ ಪಟ್ಟಗಳೆಲ್ಲ ಧಾರೆ ಎರೆದು ದೂರ ಮಾಡ್ಬಿಡಿದಾರಲ್ಲೇ. ಇನ್ನು ಪ್ರಪಂಚ ಮಾತಾಡದೇ ಇರತ್ತಾ? ಇಂತ ರೌಡಿ ಜೊತೆ ಯಾರು ಇರಬಾರ್ದು. ಕರ್ಕೊಂಡು ಹೋಗ್ಬೋದು, ಕರ್ಕೊಂಡು ಹೋಗಿ ಕರ್ಕೊಂಡು. ಆದ್ರೆ ಒಂದು ಮಾತು, ಕನ್ನಡದ ಕಣ್ಮಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಮ್ಮನ ಹತ್ರ ನಾನು ಹೇಳ್ದೆ ಅಂತ ಹೋಗಿ ಹೇಳಿ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಬದುಕೋದಿಕ್ಕೆ ಮನುಷ್ಯತ್ವ, ದುಡ್ಡಲ್ಲ. ತಲೆ ಮೇಲೆ ಸಿಮೆಂಟ್ ಮೂಟೆ ಹೊತ್ಕೊಂಡಿದ್ರು ಧೂಳು ತಾಕ್ಬಾರ್ದು ಮಗುಗೆ ಅಂತ ಸೆರಗಲ್ಲಿ ಬಚ್ಚಿಟ್ಕೊಂಡು ಕೂಲಿ ಕೆಲಸ ಮಾಡ್ತಾಳಲ್ಲ ತಾಯಿ, ಅವಳನ್ನ ನೋಡಿ ಕಲ್ತ್ಕೊಳಕ್ ಹೇಳಿ. ತಾಯ್ತನ ಅಂದ್ರೆ ಏನು ಅಂತ. ಭಿಕ್ಷೆ ಬೇಡಿ ಚಪ್ಲಿ ಹೊಲ್ದು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಸಿಗೋ ಒಂದೇ ಒಂದು ತುತ್ತು ಅನ್ನ ನಮ್ಮ ಮಮತೆಯಿಂದ ತಿನ್ನಿಸ್ತಾಳಲ್ಲ, ಅದು ತಾಯಿ ಪ್ರೀತಿ ಅಂದ್ರೆ. ತಮ್ಮ ಸ್ವಾರ್ಥಕ್ಕೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡೋದಲ್ಲ ತಾಯಿ ಅಂದ್ರೆ. ಮಗು ಬೀದಿಲಿ ಬಿದ್ದಿದ್ರು ದುಬೈಯಲ್ಲಿ ಕೂತ್ಕೊಂಡು ಡಾಮ್ತನ ಫೋನಲ್ಲೇ ಆಡಳಿತ ಮಾಡ್ತಾ ಇದ್ದಾಳಲ್ಲ ತಾಯಿ, ಆ ತಾಯಿ ಅಲ್ಲ. ಹೆಣ್ಣಾಗಕ್ಕೂ ಲಾಯಕ್ಕಿಲ್ಲ. ಬೇಷ್, ಯಾರ ಹತ್ರ ಜಗಳ ಮಾಡ್ಕೋಬಾರ್ದು ಪುಟ್ಟ. ನಿನಗೇನಾದ್ರು ಬೇಕಾಯ್ತು ಅಂದ್ರೆ ನನಗೆ ಫೋನ್ ಮಾಡ್ಬೇಕು. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ಯಾವಾಗ್ಲೂ ಜೊತೆಲಿ ಇರ್ತೀರಂತ ಇವಾಗ ಹೋಗು ಅಂತಿದ್ದೀರಾ? ನಾನ್ ನಿಮ್ ಜೊತೆಲೆ ಇರ್ತೀನಿ ಸೂರ್ಯ ಅಂಕಲ್. ನಾನು ಹೋಗೋ ಅಂಕಲ್ ನನ್ನ ಕಳಿಸ್ಬೇಡಿ. ಬಾರೋ ಇಲ್ಲಿ, ಯಾಕೆ ಅಷ್ಟು ಹಠ ಮಾಡ್ತಿದ್ಯಾ? ಹರೀಶ್, ಹಠ ಮಾಡಬಾರ್ದು, ಹೋಗಲ್ಲ, ಹೋಗಪ್ಪ. ಬಾರೋ. ಅಲ್ಲರೇ ಕೃಷ್ಣ ಬಗ್ಗೆ ನಿಮ್ ಬಗ್ಗೆ ಏನ್ ಗೊತ್ತು, ಹೇಗ್ ಗೊತ್ತು, ಯಾರವ್ರು? ಅವ್ರಿಗೆ ನಾವು ಗೊತ್ತು, ನಮಗ್ ಅವ್ರು ಗೊತ್ತಿಲ್ಲ. ಈ ಗೊತ್ತಿಲ್ಲ ಆಟಕ್ಕೆ ಯಾವಾಗ ತೆರೆ ಬೀಳುತ್ತೋ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಈ ಗೊತ್ತಿಲ್ದೇ ಇರೋ ಹೆಣ್ಣು ಯಾರು ಅಂತ ನನಗ್ ಗೊತ್ತಾದ್ರೆ ನಾನು ಏನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರತಿ ಸರಿ ಪಾಪ ಮಾಡ್ತಾನೆ ಇದ್ದೀನಿ. ಆ ಗಂಡ ಹೆಂಡತಿ ತುಂಬಾ ಒಳ್ಳೆಯವರು. ಅವ್ರಗ್ ನೋವು ಕೊಟ್ಟು ನಾವ್ ಪಡ್ಕೊಳ್ಳೋದಾದ್ರೂ ಏನೇ? ಏನ್ ಪಡ್ಕೊಳ್ಳೋದು ಅಂದ್ರೆ ಕೃಷ್ಣ ನನ್ ಮಗ, ಅವ್ನ ಅನಾಥ ನಂಗೆ ಬೇರೆಯವ್ರ ಮನೇಲಿ ಬೆಳ್ಸಕ್ಕಾಗತ್ತಾ? ಹೌದೌದು, ಮೀನಾ ಅವ್ರ ತವ್ರ ಮನೆ ನಿನ್ಗೆ ಅನಾಥಾಶ್ರಮ ತರ ಕಾಣ್ಸುತ್ತೆ. ಆದ್ರೆ ಯಾರು ಇಲ್ದೆ ಪಾಪ ಆ ಮಗುನ ಬೋರ್ಡಿಂಗ್ ಸ್ಕೂಲಲ್ಲಿ ಮಾತ್ರ ಓದ್ಸಕ್ಕಾಗತ್ತೆ. ಇವಳ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕಣೆ ರೋಹಿಣಿ. ಚಿಮಣಿಗೆ ಹೊಗೆ ಬರ್ತಿದೆ ಅಂದ್ರೆ ಒಲೆಯಲ್ಲಿ ಸೌದೆ ಉರಿತಿದೆ ಅಂತಾನೆ ಅರ್ಥ. ಆ ಸೂರ್ಯನ ಹತ್ರ ಚಾಲೆಂಜ್ ಮಾಡ್ಕೊಂಡು ಓಡಾಡ್ತಿದ್ದೀನಿ ಅಂತಿದ್ಯಾ? ಅವ್ನ್ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಅವ್ನ್ ಸುಮ್ನೆ ಇರಲ್ಲ, ಹಾಗೆ ನಾನು ಸುಮ್ನೆ ಇರೋಳಲ್ಲ. ಅದನ್ನೆಲ್ಲ ಸಮಯ ನಿರ್ಧಾರ ಮಾಡುತ್ತೆ. ಇವಾಗ ನೀವ್ ಅದನ್ನೆಲ್ಲ ಬಿಟ್ಬಿಡಿ. ಏನಿಂದ ಬಿಟ್ಬಿಡೋದು? ಏನಿಂದ ಬಿಟ್ಬಿಡೋದು? ನೀನ್ ಮಾಡ್ತಿರೋ ಪಾಪಕ್ಕೆ ನಾನ್ ರಾಯಭಾರಿ ಆಗಿದ್ದೀನಿ. ಜನ್ಮ ಕೊಟ್ಟ ತಪ್ಪಗೆ ಇನ್ನು ಏನೇನ್ ಪಾಪ ಕಾರ್ಯ ಮಾಡಿಸ್ತೀವ ನನ್ ಕೈಲಿ. ಅಡ್ಗೆ ಮಾಡಿದ್ ನೀನ್ ತಾನೆ, ಊಟಾನು ಮಾಡು. ಇನ್ನ ಎಷ್ಟ್ ದಿನ ಇದನ್ನೇ ಮಾತಾಡ್ತಾ ಇರ್ತೀಯ? ಕಾಲಿಗೆ ಗಲೀಜ್ ಮೆತ್ಕೊಂಡಿದಾರೋ ತೊಳ್ಕೊಂಡು ಆರಾಮಾಗಿದ್ಬಿಡು. ಹಾಗೆ ಮೇಂಟೈನ್ ಮಾಡ್ತೀನಿ ಅಂದ್ರೆ ಬಾದ್ನೆ ಊರ್ಗೆಲ್ಲ ಹಬ್ಬತ್ತೆ. ಏನಿನ್ ಮಾತಿನ ಅರ್ಥ? ಸತ್ಯ ಎಲ್ಲಾರ್ಗೂ ಹೇಳ್ಬಿಡು. ಪೂಜಾ ನಿಂಗಿದ್ ಅರ್ಥ ಆಗಲ್ಲ, ಸುಮ್ನೆ ಇದ್ಬಿಡು. ಚುಚ್ಚಕ್ ಕಾಯ್ತಾ ಇರೋರ್ ಕೈಗೆ ಸೂಜಿ ಕೊಡೋ ಬಂಟನ ನನಗಿಲ್ಲ. ನೀನನ್ಗಾದ್ರೂ ಹೇಳ್ಕೊಳೆ, ಅವಳು ತುಂಬಾ ಒಳ್ಳೆಯವಳು. ನೀನ್ ಪಟ್ ಕಷ್ಟ, ನಿನ್ ಹಳೆ ಬದುಕು, ನಿನಗಾದ ಅನ್ಯಾಯದ ಬಗ್ಗೆ ನೀನ ಖಂಡಿತ ಯೋಚನೆ ಮಾಡ್ತಾಳೆ. ಹೆಣ್ಣಾಗಿ ಹೆಣ್ಣಿಗೆ ಖಂಡಿತ ಸಹಾಯ ಮಾಡ್ತಾಳೆ ಕಣೆ. ಅವಳು ಬಾಯಿ ಬಾವಿ ನೀರ್ ತರ ಅಲ್ಲ ಸುಮಾ, ಹರಿಯೋ ನೀರು. ಆ ಸೂರ್ಯನ್ ಕಿವಿಗೆ ನೇರ ಇಳಿಸ್ಬಿಡ್ತಾಳೆ. ಅವನು ಕಾಯ್ಕೊಂಡ್ ಕೂತಿದಾನೆ. ಈ ಸತ್ಯ ಅವನಿಗೆ ಗೊತ್ತಾದ್ರೆ ಮನೇಲಿ ನಡೆಯೋದು ಚದುರಂಗ ಅಲ್ಲ, ರಣರಂಗ. ನನ್ಗಂತೂ ಮನೋಜ್ ಬಿಟ್ ಬದುಕೋ ಶಕ್ತಿ ಇಲ್ಲ. ಮನೋಜ್ ಅವ್ರಿಗೂ ಬಿಟ್ ಬದುಕೋ ಶಕ್ತಿ ಇರಬಾರ್ದು. ರೋಹಿಣಿ ಇಲ್ದೆ ನನಗ್ ಬದುಕಕ್ ಆಗಲ್ಲ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆತರ ಆವರ್ಸ್ಕೋಬೇಕು ನಾನು. ಕಾಯ ವಾಚ ಮನಸ ರೋಹಿಣಿ ಅನ್ನೋ ಹೆಸರೇ ಅವ್ರಿಗೆ ಕಾಡ್ಬೇಕು. ಅವಾಗ ಈ ಸತ್ಯ ಗೊತ್ತಾದ್ರೂ ನನ್ನ ಜೀವನಕ್ಕೆ ಸಮಸ್ಯೆ ಆಗಲ್ಲ. ಕಂದ, ರೂಮಲ್ಲಿ ನನ್ ಬ್ಯಾಗ್ ಇದೆ, ಹೋಗ್ತರ್ತೀಯಾ? ನನಗ್ ಮನೋಜ್ ಎಷ್ಟ್ ಮುಖ್ಯನೋ ಕೃಷ್ ಕೂಡ ಅಷ್ಟೇ ಮುಖ್ಯ. ಮನೋಜ್ ಕೃಷ್ಣ ಮಗ ಅಂತ ಒಪ್ಕೊಬೇಕು. ನಾನ್ ಅವ್ರ ಮನ್ಸ ಆ ರೀತಿ ಗೆಲ್ಬೇಕು. ಆಗ್ಲೇ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗೋದು. ಅಲ್ಲಿವರೆಗೂ ನೀವೆಲ್ರೂ ಸುಮ್ನೆ ಇದ್ಬಿಡಿ. ನಾವ್ ಸುಮ್ನೆ ಎತ್ತೀವಿ ಕಣೆ, ಆ ಸೂರ್ಯ ಸುಮ್ನೆ ಇರ್ಬೇಕಲ್ಲ. ಸೂರ್ಯ ಆದ್ರೇನು ಚಂದ್ರ ಆದ್ರೇನು, ಈ ರೋಹಿಣಿ ವಿಷಕ್ ಬಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡ್ ಶಿವನ್ ಪಾದ ಸೇರಿಸ್ಬಿಡ್ತೀನಿ. ಅಮ್ಮ ಸ್ವಲ್ಪ ದಿನ ನೀನ್ ಇಲ್ಲೇ ಫಿಶ್ ಓಡಾಟ ಜವಾಬ್ದಾರಿ ನೀನೇ ನೋಡ್ಕೊ. ನಾನಿನ್ ಅಮ್ಮ ಅಲ್ಲ ಕಣೆ, ಹಾಳು ಮಾಡ್ತೀನಿ ಬಿಡು. ನೀನ್ ಹೇಳಿದ್ದೆಲ್ಲ ಮಾಡ್ತೀನಿ. ಮೀನಮರಿ, ಕ್ರಿಶ್ ವಿಷಯ ಏನಾಯ್ತು? ಅವ್ನ್ ಇನ್ನೂ ನಿಮ್ ತಾಯಿ ಮನೇಲೇ ಇದಾರಾ? ಇಲ್ಲ ಶ್ರುತಿ, ಅವ್ರ ಅಜ್ಜಿ ಬಂದ್ ಕರ್ಕೊಂಡೋದ್ರು. ಅವ್ರ ಅಜ್ಜಿ ನಿಮ್ ತಾಯಿ ಮನೆಗ್ ಬಂದ್ರ? ಅವ್ರ ಅಜ್ಜಿ ಯಾವ್ದೋ ಅಲಿಬಾಬಾ ಅದ್ಭುತ ದಿನದಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ಯಾವಾಗ ಎಲ್ಲಿಗೆ ಎಂಟ್ರಿ ಕೊಡ್ತಾರೆ, ಹೇಗ್ ಎಕ್ಸಿಟ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲಪ್ಪ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಶ್ರುತಿ. ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಬಿಡಿಯತ್ಗೆ? ಹೇಗೂ ಇವಾಗ ಕ್ರಿಶ್ ಅವ್ರ ಅಜ್ಜಿ ಜೊತೆ ಸೇಫ್ ಆಗಿದ್ದಾನೆ, ನಮ್ಗ್ ಅದೇ ಮುಖ್ಯ ಅಲ್ವಾ? ಅದ್ ಸರಿ ರವಿ, ಆದ್ರೆ ಕ್ರಿಶ್ ತಾಯಿ ದೊಡ್ಡ ಲೂಸ್ ಅಂತ ಅನ್ಸುತ್ತೆ. ಯಾಕೆ ಮೀನಮರಿ, ಅವ್ರು ನಿಮಗ್ ಸಿಕ್ಕಿದ್ರಾ? ನೀವ್ ಮಾತಾಡಿದ್ರಾ? ಸಿಕ್ಕಿದ್ರೆ ಬರೀ ಮಾತಲ್ಲ ಮೈಕಮ್ಮ, ಮಾತಿನ ಸಮರನೇ ನಡೆದೋಗಿರೋದು. ಇವ್ರನ್ನ ಆಕೆ ಯಾವತ್ತೂ ನೋಡೇ ಇಲ್ಲ. ಇವ್ರ ಏನು ಅಂತಾನೂ ಗೊತ್ತಿಲ್ಲ. ಆದ್ರೂ ಇವ್ರು ದೊಡ್ಡ ರೌಡಿ. ಕ್ರಿಶ್ ಏನಾದ್ರೂ ಇವ್ರ ಜೊತೆ ಇದ್ರೆ ದೊಡ್ಡ ರೌಡಿ ಆಗೋಗ್ತಾನೆ ಅಂತ ಕ್ರಿಶ್ ಅಜ್ಜಿ ಹತ್ರ ಹೇಳಿದಾರೆ. ಕರೆಕ್ಟ್ ಆಗಿ ಹೇಳಿದ್ರಲ್ಲ, ಇವನ್ ರೌಡಿನೇ. ಯಾರನ್ನ ನೀವು ರೌಡಿ ಅಂತ ಹೇಳ್ತಿರೋದು? ಇವ್ರನ್ ಲಾಂಗು ಮಚ್ಚ ಇಟ್ಕೊಂಡು ಓಡಾಡ್ತಿದಾರ? ಲಾಂಗು ಮಚ್ಚಲೆ ಯಾಕ್ ಬೇಕು ಮೀನಮ್ಮ? ತೋಳೆ ತೊಲೆ ಹೊಡೆದ್ರೆ ಕೊಲೆ ಅನ್ನೋ ತರ ಇದೆ ಇವನ್ ಕೈಗಳು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಮನೋಜ. ಅವ್ನಿಗ್ ತಪ್ಪು ಅನ್ಸಿದಿನ ಅವ್ನ್ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾನೆ. ಅದನ್ನ ನೀನ್ ರೌಡಿಸಮ್ ಅಂತ್ಯಾ? ಅದೇ ಅಲ್ವಾ, ಸೂರ್ಯ ಅವರು ರಿಯಲ್ ಲೈಫ್ ಹೀರೋನೆ.
ಹೀರೋನ ಇವನ ವಿಲನ್ಗಳ ಕಣ್ಣಿಗೆ ನಾನು ವಿಲನ್ ಹಾಗೆ ಕಾಣೋದು ಮಗನ್. 4 ಜನನ ಹೊಡೆದ್ಬಿಟ್ರೆ ಹೀರೋ ಆಗ್ಬಿಡ್ತಾರಾ? 4 ಜನನ್ನ ಹೊಡೆದ್ರೆ ಆಕ್ಷನ್ ಹೀರೋ ಆಗ್ತಾರೆ. ಅದೇ 4 ಜನದ ಕೈಯಲ್ಲಿ ಹೊಡೆಸ್ಕೊಂಡ್ರೆ ಕಾಮಿಡಿಯನ್ ಆಗ್ತಾರೆ. 5 ಡಿಗ್ರಿ ತರ. ಒಂದ್ ವಿಷಯನ ಓದಿರೋರ್ ಹ್ಯಾಂಡಲ್ ಮಾಡೋದಕ್ಕೂ ಓದ್ದೇ ಇರೋರ್ ಹ್ಯಾಂಡಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಎಲ್ಲಾ ವಿಷಯಕ್ಕೂ ವಿದ್ಯಾಭ್ಯಾಸನ ಮಧ್ಯ ತರಬೇಡಿ ರೋಹಿಣಿಯವ್ರೆ. ಈಗ ಚೆನ್ನಾಗ್ ಓದ್ಕೊಂಡಿರೋರೆ ಮಾಡ್ಬಾರ್ದ ಮಾಡಿ ಡೀಸೆಂಟ್ ರೌಡಿಗಳು ಅಂತ ಪಟ್ಟ ಕಟ್ಕೊಂತಿರೋದು. ಅದು ಹಂಗ ಹೇಳ ಮೀನು. ಕೃಷ್ಣ ಈ ಸೂರ್ಯ ಅವ್ರನ್ನ ರೌಡಿ ಅಂತ ಯಾಕಂದ್ರು? ಅವರು ಇವ್ರನ್ನ ನೋಡೇ ಇಲ್ವಲ್ಲ. ಇದೆಲ್ಲ ಒಂಥರ ಮಿಸ್ಟ್ರಿ ಆಗಿದೆಯಲ್ಲ. ಆ ಮಿಸ್ಟ್ರಿ ಹಿಂದೆ ಇರೋ ಹಿಸ್ಟ್ರಿನ ಹೊರಗ್ ತಂದು ಕೆಮಿಸ್ಟ್ರಿ ಮಾಡಿ ಇರುಕು ಬಿಡ್ತಾ ಇರೋ ಕ್ರಿಶ್ ಭವಿಷ್ಯಕ್ಕೆ ನಾನು ಮೇಸ್ತ್ರಿ ಆಗ್ಲಿಲ್ಲ ಅಂದ್ರೆ ನಾನು ಎಂತ ದೊಡ್ಡ ಟೊಯ್ಯಪ್ಪ ರಾಮೇಶ್ವರಂ ಅಯ್ಯಪ್ಪ ಅಂತ ಮಾಲೆ ಹಾಕೊಂಡು ಶಬರಿಮಲೆಗೆ ಹೊಂಟು ಹೋಯ್ತೀನಿ. ಲೇ ಸೂರ್ಯ, ಆ ಹುಡ್ಗ ಅವ್ರ ಅಜ್ಜಿ ಹತ್ರ ಸೇಫ್ ಆಗಿ ಸೇರಾಯ್ತು. ಇನ್ನು ಏನೋ ನಿಂದಲೇ, ಇವಾಗ ನಾನು ನಿನ್ನಿಂದ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದೀನಿ ಗೊತ್ತಾ? ಆ ರಾಜ ರಾಣಿ ನನ್ನನ್ನ ಇನ್ನು ಹೆದರಿಸ್ತಾನೆ ಇದಾರೆ. ಯಾಕ್ ಮನೋಜ್ ಅವ್ರೆ, ಏನಾಯ್ತು? ಈ ಸೂರ್ಯ ಒಂದ್ ಐಡಿಯಾ ಕೊಟ್ಟಿದ್ದ ನೋಡು. ಸೂರ್ಯ ಕೊಟ್ಟಿದ್ ಸೂಪರ್ ಐಡಿಯಾ ಕಣೋ. ಅವ್ರನ್ನ ಟ್ರ್ಯಾಪ್ ಮಾಡಿ ಅವ್ರು ಮಾತಾಡಿದ್ನೆಲ್ಲ ರೆಕಾರ್ಡ್ ಮಾಡ್ಬೋದಲ್ವಾ? ನಾನು ಹಂಗೆ ಮಾಡೋಣ ಅಂತ ಹುಡ್ಗಿ ಹತ್ರ ನೈಸ್ ಆಗಿ ಮಾತಾಡ್ದೆ. ಆದ್ರೆ ಅವ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರು ಕಣೋ. ಆರಾಮ ಕೂತ್ಕೊಂಡ್ ಮಾತಾಡೋಣ ಬಾ. ಹಾಗಾದ್ರೆ ನಿಮ್ಗ್ ಒಪ್ಗೆನಾ? ನೀನು ನನ್ ಜೊತೆನೆ ಇದ್ಬಿಡು, ನಾನಿನ್ನ ಚೆನ್ನಾಗ್ ನೋಡ್ಕೋತೀನಿ. ಇದ್ರಲ್ಲಿ ನೀನ್ ಮಾತಾಡಿದ್ ಎಲ್ಲ ರೆಕಾರ್ಡ್ ಆಗಿದೆ. ಈಗ ವಾಷಿಂಗ್ ಮಿಷಿನ್ ಕಳಿಸ್ತೀರಾ ಇಲ್ಲ? ಗೋಪಾಲ, ಇವ್ರಿಗೇನೋ ವಾಷಿಂಗ್ ಮಿಷಿನ್ ಬೇಕಂತೆ, ಕೊಟ್ಟು ಕಳಿಸ್ರೆ. ಹಲೋ ಮನೋಜ, ಸರ್ ಯಾಕೆ ಲಾಕ್ ಆಗಿದೆ ಕಣ. ಇಷ್ಟ ದಿನ ನನ್ನನ್ನ ಅವ್ರು ಬರೀ ಬಾಯಿ ಮಾತಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಈಗ ನೋಡಿದ್ರೆ ವಿಡಿಯೋ ಪ್ರೂಫ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಒಂದೇ ಒಂದ್ ಕೆಲಸ ಸರಿ ಮಾಡಕಾರ ನಿನ್ ಕೈಲಿ ಹೆಂಗೆ ಅಂತಂದು. ನಿನಗಿಂತ ಹುಡುಗಿನೇ ಹುಷಾರಾಗಿದ್ದಾಳೆ. ಏನ್ ಮನೋಜ್ ನೀವು? ಇದನ್ನೆಲ್ಲ ನಾನ್ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಮಾಡ್ಬೇಕು ತಾನೆ? ನಾನು ಪಕ್ಕಕ್ಕೆ ಕರ್ಕೊಂಡೋಗ್ ಮಾತಾಡಿಸ್ತಿದ್ದೆ. ಅಯ್ಯೋ, ನಾನೇ ಹೇಗಾದ್ರೂ ಮಾಡಿ ಇದನ್ನ ಹ್ಯಾಂಡಲ್ ಮಾಡೋಣ ಅನ್ಕೊಂಡೆ ರೋಹಿಣಿ. ಅವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಡೇಂಜರಸ್. ಸೊ ಈಗ ನೀವು ಅವ್ರ ಹತ್ರ ಮಿಸ್ಬಿಹೇವ್ ಮಾಡಿರೋ ಎವಿಡೆನ್ಸು ಇದೆ ಅಂತ ಇದೆಲ್ಲ ಈ ಸೂರ್ಯ ಕೊಟ್ಟ ಐಡಿಯಾ ಇಂದಾನೆ ಆಗಿದ್ದು. ಡ್ಯಾನ್ಸ್ ಬರ್ದೇ ಇರೋರು ಸ್ಟೇಜ್ ನೇ ಡೊಂಕು ಅಂದ್ರು ಅನ್ನೋ ಹಾಗೆ ಮಾತಾಡ್ತಿಯಲ್ಲ. ಏಯ್ ಮನೋಜ, ಇದನ್ನೆಲ್ಲ ಕರೆಕ್ಟ್ ಟೈಮ್ ನೋಡಿ ಮಾಡ್ಬೇಕಿತ್ತು ಕಣೋ. ಆಯ್ತು, ನಿನ್ ಕತೆ ಮುಗೀತು. ಇವಾಗ ನಿನ್ನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡವ್ರು ನಿನ್ನ ಬಿಕಾರಿ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಕಣಪ್ಪ. ನೋಡ್ತಾರ ಮನೋಜ, ರೋಡಲ್ಲಿ ಚಿಂದಿ ಪಂದಿ ಹರ್ಕಲ್ ಪರ್ಕಲ್ ಬರೀನ ಹಾಕೊಂಡು ಓಡಾಡ್ಬೇಕಾಗತ್ತೆ. ಏನಾಯ್ತು ಮನೋಜ್? ಅಯ್ಯೋ, ಈ ಬಿಕಾರಿ ಗಿಟಪ್ಪು ಒಂದ್ಸಲ ರಪ್ಪಕ್ಕಂತ ಕಣ್ ಮುಂದೆ ಬಂದು ರಪ್ಪಕ್ಕಂತ ಹೊಟ್ಟೋಯ್ತು. ಅವ್ರು ಹೇಳ್ದಾಗೆಲ್ಲ ಏನು ಆಗಲ್ಲ, ಬನ್ನಿ ನೀವು. ಇರಮ್ಮ. ಶೋ, ಈ ಮನೋಜ್ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ ಕಣ. ಬಿಕಾರಿ ಗೆಟಪ್ಪಲ್ಲಿ ನನಗೂ ನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೋ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಕಣ. ಈ ವಿಷಯನ ಹೀಗೆ ಬಿಟ್ರೆ ಅವ್ನ್ ಖಂಡಿತ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಾನೆ. ಅವನನ್ನ ನೀನೇ ಹೇಗಾದ್ರೂ ಮಾಡಿ ಕಾಪಾಡ್ಬೇಕಣ. ಅದು ನಿನಗ ಅರ್ಥ ಆಗಿದೆ, ಆದ್ರೆ ಈ 5 ಡಿಗ್ರಿ ತಲೆಗೆ ಇನ್ನೂ ಅರ್ಥನೇ ಆಗಿಲ್ವೇ. ಈ ಪಾಪಿ ಮಾಡಿರೋ ಕೆಲಸದಿಂದ ಅಪ್ಪನ ಹೆಸರು ಕಳಂಕ ಬರಬಾರ್ದು. ನೋಡೋಣ, ಏನಾದ್ರು ಮಾಡ್ತೀನಿ. ದೇ ಮಿನಾಮ್ಸ್, ಏನೋ ಒಂಥರ ಖುಷಿ ಅಲ್ವೇನೆ? ಅದು ಈ ರಾತ್ರಿ, ಈ ಬೆಳದಿಂಗಳು, ನಾವಿಬ್ರೆ ನೇಚರ್ಲು ಓಸಿಯ ಕೊಟ್ಟಿರೋ AC ಇದೆಲ್ಲದ್ರ ಜೊತೆಗೆ ದೊಡ್ಡ ಒಂದ್ 2 ಕನಸುಗಳು ಚೆನ್ನಾಗಿದೆ ಅಲ್ಲ? ಯಾವ್ದು ದೊಡ್ಡದಾಗಿರೋ ಆ 2 ಕನ್ಸು? ಮೊದಲನೇದು, ನಾವು ಮಲಗಬೇಕಾಗಿರೋ ಜಾಗದಲ್ಲಿ ಇನ್ನೊಂದೇ 1 ವರ್ಷದಲ್ಲಿ ರೂಮ್ ಕಟ್ಸೋದು. ಅದೇ ಜಾಗದಲ್ಲಿ ನಮ್ಮ ಅದೇ ಮಂಚ ಹಾಕೊಂಡ್ ಮಲ್ಕೊಳ್ಳೋದು. ಇನ್ನೊಂದು ಅದೇನಪ್ಪಾ ಅಂದ್ರೆ ಏನು? ಇವತ್ತು ನನ್ ಸ್ನೇಹಿತ ಒಬ್ಬ ಸಿಕ್ಕಿದ ಕಣೆ. ಯಾರದು? ಅವನ ಹೆಸರಲ್ಲ, ಅವನು ಹೇಳಿದ ವಿಷಯದಲ್ಲೇ ನಿಜವಾದ ವಿಷಯ ಇರೋದು. ಏನದು ಹೇಳಿ. ಅದೇನಂದ್ರೆ, ಅಯ್ಯೋ ಸೊಲ್ರಿ. ಸೊಲ್ರಿ ಮಗದು ಕಾಪಿ ಕ್ಯಾಟ್ ನೀನು. ನನ್ ಗಂಡನ್ ಮಾತಾಡ, ನಾನ್ ಕದ್ರೆ ಕಾಪಿ ಕೆಟಾ? ಓ ಅಲ್ವಾ? ಆಯ್ತು ಬಿಡು, ನೀನು ಕಾಪಿ ಕ್ಯಾಟ್ ಅಲ್ಲ, ನೀನು ಪುಸ್ಸಿ ಕ್ಯಾಟ್. ಮೊದ್ಲು ನಿನ್ ಫ್ರೆಂಡ್ ಏನ್ ಹೇಳಿದ್ರು ಅಂತ ಹೇಳಿ. ಅದು ಬಂದ್ಬಿಟ್ಟು, ಹಿರೀಕರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ, ಮನೇಲಿ ನಗು ಇರಬೇಕು ಅಂದ್ರೆ, ಎಲ್ರ ಮನ್ಸು ಆನಂದದಿಂದ ಇರಬೇಕು ಅಂತಂದ್ರೆ ಮನೇಲಿ ಮಹಾಲಕ್ಷ್ಮಿನೋ ಶ್ರೀಕೃಷ್ಣಪ್ಪನೋ ಊಟ ಬರ್ಬೇಕಂತೆ. ಯಾಕೆ? ಮುಂದೆ ಮಕ್ಕಳಾದ್ರೆ ಆ ದೆಸೆಯಿಂದ ಅಪ್ಪ ಅಮ್ಮಂದ್ರು ತುಂಬಾ ಖುಷಿಯಾಗಿರ್ತಾರೆ, ನಕ್ಕು ಬದಲಾಯ್ತದೆ. ಇನ್ನೂ ಎಷ್ಟು ದಿನ ಮೀಟ್ರ್ ಸೂರ್ಯ ಆಗಿರ್ತೀಯ, ಮಿಸ್ಟ್ರ್ ಸೂರ್ಯ ಆಗಿರ್ತೀಯ, ಆದಷ್ಟು ಬೇಗ ಫಾದರ್ ಸೂರ್ಯ ಆಗ್ಬಿಡು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಬೋಲ್ ಇರಾದೆಗಳು ಇರ್ತವ್ರೆ. ನಿಮ್ ಫ್ರೆಂಡ್ಸ್ ಮಾತ್ರ ಹೇಳ್ತಿರೋದಾ? ನಿಮ್ಗನ್ಸ್ತಿಲ್ವಾ? ನಾನ್ ಕೆಟ್ಟನಲ್ಲ ಕಡೆ, ನಾನ್ ಹಂಗೆಲ್ಲ ಯೋಚನೆ ಮಾಡೋದಿಲ್ಲ. ನಾನ್ ತುಂಬಾ ಗುಡ್ ಬಾಯ್. ಹಂಗೆಲ್ಲ ಯೋಚನೆ ಮಾಡೋ ತಪ್ಪಲ್ವಾ ಮೀನಮ್ಮ? ಏನಂತ ಹೇಳ್ ಬಂದ್ರಿ ನಿಮ್ ಫ್ರೆಂಡ್ಗೆ? ನೋಡ್ರಪ್ಪ, ನೀವೆಲ್ಲ ತುಂಬಾ ಗರೀಶ್ ನನ್ನ ಮಕ್ಳು, ಆದ್ರೆ ನಾನ್ ತುಂಬಾ ಪ್ಯೂರ್. ನಮ್ಮ ಫ್ಲವರ್ ಏನ್ ಸೊಲ್ಲತ್ತೋ ನಾವ್ ಹಂಗೆ ಕೇಳ್ತೀವಿ ಅಂತ ಸ್ವಲ್ಪ ಬಂದ್ಬಿಟ್ಟೆ. ಈ ಫ್ಲವರ್ ಅದೆಲ್ಲ ಬೇಡ ಅಂತ ಹೇಳಿದ್ರೆ ಏನ್ ಮಾಡಕಾಯ್ತದಮ್ಮ, ನಮ್ಮ ಹಣೆ ಬರದಲ್ಲಿ ಯಾವ್ರು ಟಾರ್ ರೋಡ್ ಹಾಕ್ಬಿಟ್ಟವನೆ ಅಂತ ಅನ್ಕೊಂಡ್ ಸುಮ್ನಾಗ್ಬಿಡೋದು ಅಷ್ಟೇ. ನಿಮಗ್ ಮಕ್ಳು ಬೇಡ್ವಾ?
ನೀನ್ ಬೇಡ ಅಂತಿಲ್ಲ. ಬೇಕು ಅಂದ್ರೆ ನಾಳೆ ಟ್ವಿನ್ಸೋ ತ್ರೀಸೋ ಫೋರ್ಸೋ ಮಾಡ್ಕೊಂಡ್ಬಿಡೋದು ಅಷ್ಟೇ. ಅಷ್ಟೆಲ್ಲ ಆತರ ಬೇಡ. ಮೊದ್ಲು ಮನೆ ಕಟ್ಟೋಣ, ಆಮೇಲೆ ನಮ್ ಬದುಕನ್ನ ಕಟ್ಕೊಳ್ಳೋಣ. ಈಗ ನಮ್ ಮುಂದೆ ಇರೋ ಮೊದಲನೇ ಕನ್ಸು ರೂಮ್ ಕಟ್ಟೋದು. ಅದಾದ್ರೆ ಇದು ಆಗುತ್ತೆ. ಇನ್ನು 1 ವರ್ಷ ಬರೀ ಕನಸು ಕಾಣ್ಕೊಂಡೇ ಬದುಕ್ಬೇಕೇನೆ. ರೂಮ್ ಕಟ್ಟಕ್ಕೂ ಮುಂಚೆನೆ ಮಕ್ಳಾದ್ರೆ ಏನಾಗುತ್ತೆ ಹೇಳಿ? ದುಡ್ದಿದ್ದೆಲ್ಲ ಟೈಪರ್ಗೆ ಖಾಲಿಯಾಗಿ ಹೋಗ್ತದೆ. ಬ್ಯಾಡ್ರ ಸದ್ಯಕ್ಕೆ ಅಂತ ಆಸೆ ಇಟ್ಕೊಳ್ಳಲ್ಲ ನಾವು. ಏನೇ ಮೀನಮ್ಮ ಇದು, ಚಳಿ ಇದ್ರೆ ಒಂಥರ ಕಷ್ಟ, ಸೆಕೆ ಇದ್ರೆ ಒಂಥರ ಹಿಂಸೆ. ಯಾರು ಬವ್ವ ಹೋಗೋಣ. ಅಲ್ಲಿ ತನಕ ಬರೀ ಗಟ್ಟಿಯಾಗಿ ತಬ್ಕೊಂಡು ಒಂದು 128 138 ಮೂತ್ಗಳನ್ನ ಕುಟ್ಕೊಂಡು ಕಾಲ ಕಳೆದ್ ಬಿಡೋಣ. ಏನಂತೀಯ? ರಕ್ತದಾನ ಶಿಬಿರ ಏರ್ಪಾಡ್ ಮಾಡ್ತಾ ಇದೀನಿ, ಎಲ್ಲರೂ ಬಂದು ರಕ್ತ ಕೊಡಿ. ಹೌದು, ನೀನ್ ಯಾಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸಮಾಜ ಸೇವೆ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ? ಅದನ್ನ ಇಷ್ಟೊಂದು ಉತ್ಪ್ರೇಕ್ಷೆ ಬೇರೆ ಮಾಡ್ತಾ ಇದೀಯಾ? 4 ದಿನ ಇದ್ರು 4 ಜನಕ್ಕೆ ಒಳ್ಳೇದು ಮಾಡುವಂತ ದೊಡ್ಡವರೆಲ್ಲ ಹೇಳಿದ್ದಾರೆ. ಏನು ವ್ಯತ್ಯಾಸಗಳದೇ, ನಾಳೆ ಎಲ್ಲ ಗೊತ್ತಾಗ್ತದೆ ಅಂತ ನಮ್ಮ ಆಂಬೋಣ. ತಮ್ಮದೇನು ಆಂಬೋಣ? ನಾಳೆ ಏನಾದ್ರು ನಿನಗ್ ಗೊತ್ತಾದ್ರೆ ನನಗ್ ಮರೀದೆ ಕಣ. ಆಗ್ಬೋದ್ರ